ಗುರುಗಳೇ, ಸಂಖ್ಯೆ ಸೃಷ್ಟಿ ಹೇಗೆ? ಉತ್ತಮ ಪ್ರಶ್ನೆ. ಬ್ರಹ್ಮಾಂಡದಲ್ಲಿ ಏಕವಿರುವುದು ಏನು ಎಂದು ನಿಮ್ಮಲ್ಲಿ ಪ್ರಶ್ನೆ ಹಾಕಿಕೊಳ್ಳಿ. ಇಡೀ ಬ್ರಹ್ಮಾಂಡದಲ್ಲಿ ಒಂದೇ ಒಂದು ಇರುವುದು. ಆಗ ನಿಮಗೆ ಸಿಗುವ ಉತ್ತರ ಒಂದರಲ್ಲಿ, ಅದು ದೈವ. ಹೀಗೆ ಒಂದರ ಸೃಷ್ಟಿಯಾಯಿತು. ಸಂಖ್ಯೆ 2. ಬ್ರಹ್ಮಾಂಡದಲ್ಲಿ 2 ತುಂಬ ಪ್ರಮುಖ. ಯಾವುದೇ ಸೃಷ್ಟಿಗೆ 2 ಗುಣಗಳ ಅವಶ್ಯಕತೆ ಇರುತ್ತದೆ. ಅದೇ ಗುಣ. ಉದಾಹರಣೆಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಸಂಖ್ಯೆ 3. ಬ್ರಹ್ಮಾಂಡದಲ್ಲಿ 3 ಇರುವುದು ಕಾಲ, ಭೂತ, ಭವಿಷ್ಯತ್, ವಾಸ್ತವ. ಸಂಖ್ಯೆ 4. ಬ್ರಹ್ಮಾಂಡದಲ್ಲಿ ಈ 4 ವಿಷಯಗಳಿರುತ್ತವೆ. ಯಾವುದೇ ಜೀವಿಗೆ ಜೀವಾತ್ಮ, ಆತ್ಮ, ಜ್ಞಾನ, ವಿಜ್ಞಾನ ಎಂಬ ವಿಷಯಗಳಿರುತ್ತವೆ. ಸಂಖ್ಯೆ 5. ಬ್ರಹ್ಮಾಂಡದಲ್ಲಿ ಎಲ್ಲ ಜೀವಿಗಳಿಗೂ ಸಮಾನವಾದದ್ದು ಪಂಚಭೂತಗಳು. ಮನುಷ್ಯನಿಗೆ ಮಾತ್ರ ಹೇಳುವುದಾದರೆ ಪಂಚಪ್ರಾಣಗಳು, ಪಂಚೇಂದ್ರಿಯಗಳು ಇವೆ. ಹೀಗೆ ಸಂಖ್ಯೆ 5ರ ಸೃಷ್ಟಿಯಾಯಿತು. ಸಂಖ್ಯೆ 6. ಬ್ರಹ್ಮಾಂಡದಲ್ಲಿ ಎಲ್ಲ ಕಾಲಕ್ಕೂ ಸಮಾನವಾದದ್ದು 6 ಋತುಗಳು: ಶಿಶಿರ, ವಸಂತ, ವರ್ಷ, ಗ್ರೀಷ್ಮ, ಹೇಮಂತ, ಶರತ. ಹೀಗೆ ಸಂಖ್ಯೆ 6ರ ಸೃಷ್ಟಿಯಾಯಿತು. ಸಂಖ್ಯೆ 7. ಬ್ರಹ್ಮಾಂಡದಲ್ಲಿ 7ಕ್ಕೆ ಸಮಾನಾದದ್ದು ಚಕ್ರಗಳು. ಅವನ್ನು ಜಾಗೃತ ಚಕ್ರಗಳು ಎನ್ನಲಾಗುತ್ತದೆ. ಸಂಖ್ಯೆ 8. ಬ್ರಹ್ಮಾಂಡದಲ್ಲಿ 8ಕ್ಕೆ ಸಮಾನವಾಗಿದ್ದು ದಿಕ್ಕುಗಳು. ಹೀಗೆ ಸಂಖ್ಯೆ 8ರ ಸೃಷ್ಟಿಯಾಯಿತು. ಸಂಖ್ಯೆ 9. ಬ್ರಹ್ಮಾಂಡದಲ್ಲಿ 9ಕ್ಕೆ ಸಮಾನವಾದದ್ದು ಗ್ರಹಗಳು. ಅವನ್ನು ನವಗ್ರಹಗಳು ಎನ್ನಲಾಗುತ್ತದೆ. ಹೀಗೆ ಸಂಖ್ಯೆ 9ರ ಸೃಷ್ಟಿಯಾಯಿತು. ಸಂಖ್ಯೆ 0. 0ಗೆ ಸಮಾನವಾದದ್ದು ಇಡೀ ಬ್ರಹ್ಮಾಂಡ. ಅದನ್ನೇ ಪೂರ್ವಜರು 0 ಆಗಿ ಪ್ರಪಂಚಕ್ಕೆ ಕೊಡುಗೆ ನೀಡಿದ್ದಾರೆ.